ಎಲ್ಲರಿಗೂ ಶುಭೋದಯ. ಇಂದು ತುಂಬಾ ವಿಶೇಷ ದಿನವಾದ ಹಾಗೂ ವರ್ಷದಲ್ಲಿ ಬರುವ ಮೊದಲನೇ ಧನುರ್ಮಾಸದ ಜ್ಯೇಷ್ಠ ವೈಕುಂಠ ಏಕಾದಶಿ ಆಗಿರುವುದರಿಂದ ನಿಮಗೆಲ್ಲರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು. ನಾನು ಇಂದಿನಿಂದ 5 ದಿನಗಳ ಕಾಲ ಧನುರ್ಮಾಸದ ಪೂಜೆ ವ್ರತವನ್ನು ಪ್ರಾರಂಭಿಸುತ್ತಿದ್ದೇನೆ. ಇದು ಮೊದಲನೇ ದಿನದ ಪೂಜೆ. ಧನುರ್ಮಾಸದಲ್ಲಿ ಪೂಜೆಯ ಅನುಷ್ಠಾನ ಹೇಗಿರುತ್ತದೆ ಎಂದರೆ, ಪ್ರಾತಃ ಕಾಲದಲ್ಲಿ ಎದ್ದು ತಣ್ಣೀರಿನ ಸ್ನಾನ ಮಾಡಿ ಮನೆಯಲ್ಲಿ ಮಡಿಯಿಂದ ಮನೆ ದೇವರಿಗೆ ದೀಪ ಹಚ್ಚಿ ಹೊಸಲಿಗೆ ಪೂಜೆಯನ್ನು ಮಾಡಿ ತದನಂತರ ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆಯನ್ನು ಮಾಡುವುದು, 9 ಅಥವಾ 13 ಪ್ರದಕ್ಷಿಣೆಗಳನ್ನು ಮಾಡುವುದು. ನಮ್ಮ ಮನಸ್ಸಿನಲ್ಲಿ ಇರುವ ಪ್ರಾರ್ಥನೆಯನ್ನು ವೃಕ್ಷರಾಜನಾದ ಹಾಗೂ ಮುಕ್ಕೋಟಿ ದೇವತೆಗಳು ನೆಲೆಸಿರುವಂತಹ ಅರಳಿ ವೃಕ್ಷದ ದೇವರಾಜನಿಗೆ ಸಲ್ಲಿಸುವುದು. ನಂತರ ನಾಗದೇವತೆಗಳಿಗೆ ತನಿ ಎರೆದು ಅವರನ್ನು ಪೂಜಿಸಿ ಆರಾಧಿಸುವುದು. ಈ ಮಾಸದಲ್ಲಿ ಆಚರಿಸುವ ಈ ಪೂಜೆಗೆ ಮುಕ್ಕೋಟಿ ದೇವತೆಗಳ ಆಶೀರ್ವಾದ ಲಭಿಸುತ್ತದೆ ಎಂಬ ಪ್ರತೀತಿ ಇದೆ. ಇನ್ನು ಏಕಾದಶಿಯ ವಿಶೇಷತೆ ಬಗ್ಗೆ ತಿಳಿಯೋಣ. ಏಕಾದಶಿ ಎಂದರೆ 11 ಪ್ರತಿ ತಿಂಗಳ ಕೃಷ್ಣ ಪಕ್ಷದಲ್ಲಿ ಒಮ್ಮೆ ಹಾಗೂ ಶುಕ್ಲ ಪಕ್ಷದಲ್ಲಿ ಒಮ್ಮೆ ಬರುವ ಏಕಾದಶಿಯೇ ಹರಿಯ ನಾಮ ಸ್ಮರಣೆಗೆ ವಿಶೇಷ. ತಿಂಗಳಲ್ಲಿ 2, ವರ್ಷದಲ್ಲಿ 24. ಅದರಲ್ಲೂ ಧನುರ್ಮಾಸದಲ್ಲಿ ಬರುವ ಏಕಾದಶಿಯು ತುಂಬಾನೇ ವಿಶೇಷವಾದಂಥದ್ದು. ಈ ದಿನ ಸ್ವರ್ಗದ ಬಾಗಿಲು ತೆರೆದೇ ಇರುತ್ತದೆ. ಈ ದಿನ ಸತ್ತವರು ನೇರ ಭಗವಂತನ ಪಾದ ಸೇರುತ್ತಾರೆ. ಅಂಥವರಿಗೆ ಮೋಕ್ಷ ಲಭಿಸುತ್ತದೆ ಎನ್ನುವ ನಂಬಿಕೆ ಹಾಗೂ ಪ್ರತೀತಿ ಇದೆ. ವೇದಗಳ ಪ್ರಕಾರ ಸಮುದ್ರ ಮಂಥನದ ಸಮಯದಲ್ಲಿ ಅಮೃತ ಹೊರಬಂದ ದಿನವೇ ವೈಕುಂಠ ಏಕಾದಶಿ. ಇನ್ನು ಈ ದಿನ ಬ್ರಹ್ಮ ಹಾಗೂ ಶಿವನು ಸಹ ಮುಕ್ಕೋಟಿ ದೇವತೆಗಳು ಸಹ ವೈಕುಂಠಕ್ಕೆ ಬರುವ ನಂಬಿಕೆ ಇದೆ. ಹಾಗಾಗಿಯೇ ಈ ದಿನವನ್ನು ಮುಕ್ಕೋಟಿ ಏಕಾದಶಿ ಎಂದು ಸಹ ಕರೆಯುತ್ತಾರೆ. ವೈಕುಂಠ ಏಕಾದಶಿ ಶ್ರೀರಂಗಂನಲ್ಲೂ ಸಹ ಬಹಳ ವಿಶೇಷ. ಶ್ರೀರಂಗಂನಲ್ಲಿ ಈ ದಿನವನ್ನು ಪಗಲ್ಪತ್ ಎಂದು ಕರೆಯುತ್ತಾರೆ. ಪಗಲ್ಪತ್ ಎಂದರೆ 10 ಹಗಲು 10 ಇರುಳು ಎಂದು ಅರ್ಥ. ಅಂದರೆ 22 ವೈಕುಂಠ ಏಕಾದಶಿಯ ವಿಶೇಷತೆ ಇರಲಿರುತ್ತದೆ. ಇನ್ನು ವರ್ಷದ ಯಾವುದೇ ಏಕಾದಶಿ ಮಾಡಲು ಮನಸ್ಸಿದೆ, ಆದರೆ ಮಾಡಲು ಸಾಧ್ಯವಾಗುತ್ತಿಲ್ಲ ಎನ್ನುವರು ಈ ನಿರ್ಜಲ ಏಕಾದಶಿ ಅಥವಾ ಭೀಮ ಏಕಾದಶಿ ಇಂದು ಪ್ರಾರಂಭ ಆಗುತ್ತದೆ. ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದಲ್ಲಿ ನಿರ್ಜಲ ಹೆಸರೇ ಹೇಳುವಂತೆ ಒಂದು ಹನಿ ನೀರು ಸಹ ಸೇವಿಸದೆ ಉಪವಾಸ ಮಾಡಿ ಭಗವಂತನ ನಾಮಸ್ಮರಣೆಯಲ್ಲಿ ಇರೋದು. ದ್ರೌಪದಿಯೂ ಸಹ ಪ್ರತಿ ಏಕಾದಶಿಯಂದು ಉಪವಾಸ ಇರುತ್ತಿದ್ದರು. ಈ ನಿರ್ಜಲ ಏಕಾದಶಿಯನ್ನು ನಿಷ್ಠೆಯಿಂದ ಮಾಡಿದರೆ ವರ್ಷದಲ್ಲಿ ಬರುವ 24 ಏಕಾದಶಿಯನ್ನು ಆಚರಣೆ ಮಾಡಿದಷ್ಟೇ ಫಲ ದೊರೆಯುತ್ತದೆ ಎಂಬ ನಂಬಿಕೆ ಹಾಗೂ ಪ್ರತೀತಿ ಇದೆ. ಈ ವೈಕುಂಠ ಏಕಾದಶಿಯ ವಿಶೇಷತೆಗಳು ಮತ್ತು ಧನುರ್ಮಾಸದ ಪೂಜೆಯ ಅನುಷ್ಠಾನದ ವೈಶಿಷ್ಟ್ಯತೆಗಳನ್ನು ನಿಮಗೆ ನಾನು ಈಗಾಗಲೇ ಹೆಚ್ಚಿನದಾಗಿ ತಿಳಿಸಿಕೊಟ್ಟಿದ್ದೀನಿ ಎಂದು ಭಾವಿಸುತ್ತಾ, ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ತಿಳಿಯುತ್ತಾ ಈ ವಿಡಿಯೋ ನಾನು ಇವತ್ತಿನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.